ಶಿವಸೇನಾ ಆಧಾರ ಇಟ್ಕೊಂಡ್ಬಂದ್ರು. ಆ ಶಿವಸೇನೆ ಒದ್ದು ಕಳಿಸಿದ್ರು ಮತ್ತೆ ಹೊರಗೆ. ಶಿವಸೇನೆಗೆ ಮೊದಲೇ ಮೇಜರ್ ಸೀಟ್ ಅವ್ರಿಗೆ ಕೊಡ್ತಿದ್ರು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ. ಮುಂದೆ ಸ್ವಲ್ಪ ಇವ್ರು ಸೀಟ್ ಜಾಸ್ತಿ ಬರಕ್ಕೆ ಹತ್ಕೊಳ್ಳಿ ಅವನ್ನ ಮುಗಿಸೇ ಬಿಟ್ರು. ಈಗ ಅಲಯನ್ಸ್ ಬಗ್ಗೆ ಹೇಳ್ತಾರೆ, JDS ಯಾವ ಮುಗಿಸ್ತಾರೆ ಹೇಳಕ್ಕೆ ಕೊಡೋದಿಲ್ಲ. ಅದು ಹಾಕತ್ತೆ ಪರಿಸ್ಥಿತಿ. ಇವತ್ತು ಅವರಿಗೆ ಅನಿವಾರ್ಯ ಇತ್ತು, ಇವ್ರಿಗೆ ಅನಿವಾರ್ಯ ಇತ್ತು, ಇಬ್ಬರಿಗೆ ಅನಿವಾರ್ಯ ಇತ್ತು, ಆಗಿದ್ದಾರೆ ಅಲಯನ್ಸ್. ಆದರೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಈಗ ಶಿವಸೇನೆ ಪರಿಸ್ಥಿತಿ ಏನಾಗಿದೆ, ಪಂಜಾಬದಲ್ಲಿ ಅಕಾಲ್ ದಳದ ಪರಿಸ್ಥಿತಿ ಏನಾಗಿದೆ, ಅಕಾಲ್ ದಳದಿಂದ ಮುಗಿಸಿ ಕಳಿಸಿದ್ರು. ಅವರು ಹೋದ್ರು, ಇವರು ಹೋದ್ರು. ಅಕಾಲ್ ದಳನೂ ಹೋಯ್ತು, BJPನೂ ಹೋಯ್ತು. ಈ ಮಹಾರಾಷ್ಟ್ರದಾಗ ಯಾರನ್ನ ಈಗ ಪಕ್ಷ ಒಡೆದು ಬಂದಾರ, ಆ ಪಕ್ಷ ಒಡೆದು ಬಂದವರು ಎಲ್ಲ ಅಗೇನ್ಸ್ಟ್ ದ ಡೆಮಾಕ್ರಸಿ. ನಾವು ಹೇಳ್ತೀನಲ್ರಿ, ಈಗ ಸ್ಪೀಕರು ಡಿಸ್ಕ್ವಾಲಿಫೈ ಮಾಡಿದ್ರೆ 1 ವರ್ಷಗಟ್ಟಲೆ ನೀವು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ಬೇಕು ಅವ್ರಿಗೆ, ನೀವು ವಿದಿನ್ ಶೋ ಆ್ಯಂಡ್ ಶೋ ಡೇಟ್ನೊಳಗೆ ನೀವು ಡಿಸ್ಪೋಸ್ ಮಾಡ್ರಿ ಅಂತ ಸ್ಪೀಕರ್ಗೆ. ಅಂದ್ರೆ ಈ ರೀತಿ ನಡೆಸಿದ್ರೆ ಇದು ಪ್ರಜಾತಂತ್ರ ಅಂತಾರೋ ಹೆಂಗೆ? ಇದರಿಂದ ಇದು ಈ ರೀತಿ ರಾಜಕಾರಣ ಮಾಡಿದರೆ ಮತ್ತು ಬೆಳಗಿನ ಸಾಯಂಕಾಲ ಎಲ್ಲೆಲ್ಲಿ ವಿಪಕ್ಷದ ಸರ್ಕಾರ ಅದಾವ ಅಲ್ಲಿ ಗವರ್ನರು ಮುಖ್ಯಮಂತ್ರಿಗಳು ಜಗಳ. ಪಂಜಾಬದು ಮುಖ್ಯಮಂತ್ರಿ ಅಲ್ಲಿ ಗವರ್ನರು, ತಮಿಳುನಾಡಲ್ಲಿ ಸ್ಟಾಲಿನ್ ಮತ್ತು ಅಲ್ಲಿ ಗವರ್ನರ್ ರವಿ, ಅಂದರೆ ಕೇರಳದಲ್ಲಿ ಅದು ಬೀದಿಗೆ ಗವರ್ನರ್ ಎಲ್ಲಿ ಗವರ್ನರ್ ಬಗ್ಗೆ ಒಂದು ರೆಸ್ಪೆಕ್ಟ್ ಇತ್ತು ಮೊದಲು. ಈಗ ಬೀದಿಗೆ ಇಳಿದ್ಬಿಟ್ಟಂದ್ರೆ ಗವರ್ನರ್ ಮೊನ್ನೆ ಯಾವುದೋ ಬೀದಿಗೆ ಇಳಿದು ಹೋಗ್ಯದಾನಲ್ಲಿ ಕೇರಳದವ. ಅಂದರೆ ಪರಿಸ್ಥಿತಿ ಎಲ್ಲಿಗೆ ಬಂತಂದ್ರೆ ಆ ಪೋಸ್ಟಿಗೆ ಕಿಮ್ಮತ್ತಿಲ್ದಂಗೆ ಆಗಿದೆ.